ಮ್ಯಾಮ್ ಐ ಲವ್ ಯು. ಓಕೆ ದೋಸ್ತ ಆರಾಮದೆ ಚಟಕೋತದ ನೋಡ್ರಿ ನನ್ನ ಮೇಲೆ. ಚಟಕೋಬೇಡಿ ನೋಡಿ ಕಡೆ ನೋಡ್ರಿ ಆನಿ ಪೇಂಟ್ ಮಾಡೋದು ಯಾ ನಮ್ನಿ ಟ್ರೈನ್ ಮಾಡ್ಯಾರಪ್ಪ ಅವರು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ಎಲ್ಲ ಮದು ವೀಕ್ಷಕರಿಗೆ ನೀವಂತ್ರಿ ಈ ಲಾಗ್ ಭಾಳ ಇಷ್ಟಪಡ್ತೀರಿ ಅಂತ ಅನ್ಕೊಳತ್ತೆ ನಾನು. ಬಿಕಾಸ್ ಎಷ್ಟೊಂಡ ಶೋಸ್ ಅದಾವು, ಎಷ್ಟೊಂಡ ಮಜಾ ಮಾಡೇವಿ. ನಿಮಗೆ ಯಾವ ಶೋ ಲೈಕ್ ಆಗ್ತದೆ ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಎಲ್ಲ ಮುದ್ದು ವೀಕ್ಷಕರೇ, ಇದು ಇವತ್ತಿನ ಔಟ್ಫಿಟ್. ಇದು ಗ್ಲೋ ಶರ್ಟ್ ಇದ್ರ ತೊಗೊಂಡಿದ್ದು. ಇದ್ರ ಕ್ವಾಲಿಟಿ ಬೇರೆ ಅದಾವ ಈಶ್ವರ. ಹೌದೌದು, ಇದಕ್ಕೆ 300 ಬಾತ್ ಕೊಟ್ಟರು ಕ್ವಾಲಿಟಿ ಇಸ್ ಡಿಫ್ರೆಂಟ್. ಸೊ ಪಟ ಹೋಗೋಣಂತ, ಬ್ರೇಕ್ಫಾಸ್ಟ್ ಮಾಡೋಣಂತ, ನೋಡೋಣಂತ ಇಲ್ಲಿ ಏನು ಬ್ರೇಕ್ಫಾಸ್ಟ್ಗೆ ಐತಿ. ಇಲ್ಲಿ ಲಿಫ್ಟ್ ನೋಡ್ರಿ ಎಲ್ಲ ವಿಂಟೇಜ್ ಐತಿ. ಹೋಟೆಲ್ ಇದು ವಿಂಟೇಜ್ ಐತಿ ಆ್ಯಂಡ್ ವಿಂಟೇಜ್ ಟೈಪ್ ಐತಿ. ಹೋಗೋಣಂತ ನೋಡೋಣಂತ ಏನು ಬ್ರೇಕ್ಫಾಸ್ಟ್ಗೆ. ಫಾಸ್ಟ್ ಬಂದರು ಗಡ್ಬಡಿನ ಆಗತ್ತೆ. ನನಗಂತೂ ಏನು ಗೊತ್ತಾಗುತ್ತೆ ಏನು ಮಾಡ್ಬೇಕಂತ. ಅವಕಾಡೋ ಐತೆ ನೋಡಿ, ಇದೆ ಹೌದಾ, ಚಲೋ ಆಯ್ತು. ಫಸ್ಟ್ ಕ್ಲಾಸ್ ಇವಾಗ ಟಿಫಿನ್ ಮಾಡಿ ಹೊಂಟೇವೆ. ಆ್ಯಂಡ್ ಇವತ್ತು ಗಡ್ಬಡಿ ಟಿಫಿನ್ ಆಗತ್ತೆ. ಆ್ಯಕ್ಚುಲಿ ಡೈಲಿ ಟಿಫಿನ್ ಗದ್ದಲ ಆಗತ್ತೆ. ಬಟ್ ನಾಳೆ ಆರಾಮ್ ಎಂಜಾಯ್ ಮಾಡೋಣ. ಯಾಕಂದ್ರೆ ನಾಳೆ ಹೇಳೋರಿಲ್ಲ ಕೇಳೋರಿಲ್ಲ, ನಮ್ಮದು ದಿನ. ಸಫಾರಿ ವರ್ಲ್ಡ್ ಬಸ್ ಬಂತ, ಮಸ್ತ್ ಐತೆ ಬಸ್. ಐಶ್ವರ್ಯ ಆ್ಯಕ್ಚುಲಿ ಬಸ್ ಫೋಟೋ ಕಳಿಸಿದ್ರಿ, ಅವ ಸ್ಟಿಕ್ಕರ್ ಇತ್ತು. ನಾಗ ಮಸ್ಕರಿ ಅಂತ ತಿಳ್ಕೊಂಡು ಕರೆ ಬಸ್ ಹಂಗೈತೆ. ಬಸ್ ಫುಲ್ ಹಿಂಗೈತೆ ಒಳಗೆ. ಇದೇ ಬಸ್ಲಿ ಬಂದಿದ್ದು ರೀ. ಆ್ಯಂಡ್ ಇಲ್ಲಿ ಟಿಕೆಟ್ ಎಲ್ಲ ಅದಾವ ಇಲ್ಲೇ. ಸೊ ನಮ್ಮ ಟಿಕೆಟ್ ತೆಗಿಸ್ಬೇಕು ಏನೋ ಇನ್ನೂ ಐಡಿಯಾನೇ ಇಲ್ಲ. ನಾವು ಹೋಗಿದ್ದು ಬೆಳಗ್ಗೆ 8:30 ಆಗಿತ್ತು ರೀ. ಅವಾಗನೇ ಇಷ್ಟಕೊಂಡ ರಶ್, ಓವರ್ ಕ್ರೌಡ್ ಆಗಿಬಿಟ್ಟಿತ್ತು ನೋಡ್ರಿ. ಇದು ಮ್ಯಾಪ್ ಎಷ್ಟು ದೊಡ್ಡದೈತಿ, ಸಫಾರಿ ವರ್ಲ್ಡ್ ಮ್ಯಾಪ್. ಎಲ್ಲಿಂದ ಹಿಡಿದು ಎಲ್ಲಿಂದ ಏನೇನೋ ಜಗ್ಗದಾವ. ಪ್ಯಾರೆಟ್ಸ್ ಓಪನ್ ಅದಾವಲ್ಲ ಐಶ್ವರ್ಯ, ಹಾರಿ ಹೋಗ್ಲವ ಭಾರಿ ಆಯ್ತಲ್ಲ. ಎಲ್ಲ ಶೋಗಳ್ದಾವ. ಒರಂಗ್ ಟಾಂಗ್ ಶೋ ಹೊಂಟೇವೆ ಶೋ ನೋಡ್ರಿ. ಕ್ರೊಕೊಡೈಲ್ಗಳದಾವ ಇಲ್ಲ. ಏನು ಇವ್ರು ಸಾಕ್ತಾರ ತಿಂತಾರ, ಏನು ಕತಿ ಇವ್ರದ್ದು? ಹಾಂ, ಏನಂತ ಕತಿ ಅವ್ರದ್ದು? ಎಲ್ಲ ಫಿಶ್ ಅದಾವಿಲ್ಲ. ಅವಕ್ಕೆ ನೀವು ಅಲ್ಲಿ ರೊಕ್ಕ ಕೊಟ್ಟು ತೊಗೊಂಡು ಫೀಡ್ ಮಾಡ್ಬೋದು. ಇದು ಜಂಗಲ್ ವಾಕ್ ಅಂತ ಬರ್ರಿ ನೋಡೋಣ ಏನಾಯ್ತು ವಾಕ್ ಮಾಡೋಕ್ಕಿಲ್ಲ. ಜಂಗ್ಲದಕ್ಕೆ ವಾಕ್. ಅವೇನು ಗ್ರೇಪ್ಸ್ ಅವ ಇಲ್ಲಿ ನ್ಯಾಚುರಲ್ ಹ್ಯಾಬಿಟೇಟ್ ಮಾಡ್ದಂಗೆ ಮಾಡ್ಯಾರ ನೋಡ್ರಿ. ಬರ್ಡ್ಸ್ ಓಪನ್ ಅದು ಹಾರಿ ಹೋಗ್ಲ ನೀವು. ನೋಡ್ರಿ ಎಷ್ಟು ತಗೊಂಡದಾವ ಇಲ್ಲಿ. ಯಾವಕ್ಕೇನೋ ಅಂತಾರ ತಡಿಯ. ಅವ ಇಲ್ಲಾಂದ್ರೆ ಅವು ಅದು ಇಲ್ಲಾಂದ್ರೆ ಅವು ಮಂಕಿ ಬರ್ತಾವ. ಒಂದು ಆ ಮಂಕಿ ಇದು ಒಂದು 5-6 ಶೋ ಅದಾವ್ರಿ ಇಲ್ಲಿ. ಆ್ಯಂಡ್ ನಾವು ಸ್ವಂತಾಗಿ ಅಡ್ಡಾಡ್ಬೋದು. ಸೊ ಆ ಶೋ ಮೋಸ್ಟ್ಲಿ ಡಾಲ್ಫಿನ್ ಒಂದು ಐತಿ, ಗೋರಿಲಾದ ಒಂದು ಐತಿ, ಏನೋ ಮಾಡ್ತಾರೆ ಒಟ್ಟು. ಅಲ್ಲಿ ಐತೆ ನೋಡ್ರಿ, ಓಪನ್ ಥಿಯೇಟರ್ ಶೋ ಐತೆ, ಒರಾಂಗುಟಾಂಗ್ ಶೋ. ಈ ಒರಂಗುತನ್ ಶೋಗೆ ಎಷ್ಟು ಮಂದಿ ಅದಾರ ನೋಡ್ರಿ. ಭಾಳ ರಶ್ ಇತ್ತು ನಾವು ಹೋದಾಗ. ನಾವು ಲಘೂನ ಬಂದಿದ್ವಿ. ಸೊ ಹಂಗಾಗಿ ನಮ್ಗೆ ಇಲ್ಲಿ ನೋಡ್ರಿ ಎಷ್ಟು ಚಂದ ಓಡಿ ಬರತ್ತವ. ಆಮೇಲೆ ವೆಲ್ಕಮ್ ಮಾಡತ್ತವ. ಅದನ್ನ ತೊಗೊಂಡು ಬಂದು ಎಷ್ಟು ಚಂದ ಟ್ರೈನ್ ಮಾಡ್ಯಾರ ನೋಡ್ರಿ ಇವರಿಗೆ. ಭಾರಿ ಎಂಟ್ರಿ ಕೊಟ್ಟುโซนที่มันมาให้กับ FC แฟนคลับมาเนี่ยสลายเว็บไซต์ಇಲ್ಲಿ ನೋಡ್ರಿ ಹೆಂಗೆ ವರ್ಕೌಟ್ ಮಾಡಾತದ ಇದು. ಮನುಷ್ಯರ ಜೊತೆಗೆ ಇಷ್ಟು ಚಂದ ಮಾಡಂಗಿಲ್ಲ, ನಮ್ಗೆ ಮಾಡಾತದ. ಆ್ಯಂಡ್ ಇಲ್ಲಿ ಏನು ಮಾಡತ್ತಾರ ಅಂದರೆ ಬಾಕ್ಸಿಂಗ್ ನಡ್ಸತ್ತಾರ ರೀ. ಒಂದು ಚಿಂಪಾಂಜಿ, ಇನ್ನೊಂದು ಚಿಂಪಾಂಜಿ ಅಂತಾರೋ ಒರಂಗುತನ್ ಅಂತಾರೋ ಏನೋ ಗೊತ್ತಿಲ್ಲ ನನಗೆ.
ಸೊ ಚಿಯರ್ ಗರ್ಲ್ಸನ್ನ ಇಟ್ಟಾರಿ. ಸೊ ಅವು ಡ್ಯಾನ್ಸ್ ಮಾಡ್ತಾವೆ, ಏನು ಏನೇನೋ ಮಾಡ್ತಾರೆ ನೋಡ್ರಿ ಇವ್ರು. ಫಿಶ್ ಯಾ ನಮನಿ ದೊಡ್ಡದಾವ ಫಿಶೇಶ್ವರ್ ಭಾಳ ಐತ್ರಿ. ಇವತ್ತು ಫುಲ್ ಜಾತ್ರೆ ಬಂದಂಗೆ ಆಗತ್ತೆ. ಇಲ್ಲಿ ನೋಡ್ರಿ ಚಿರಾಫ್ ಫಿಶ್ ಹತ್ತರಿಂದ ಏನು ಒಂಟಿ ಮಾರಿದ್ದಂಗೆ ಅದಾವಲ್ಲ. ನೋಡಿ ಹತ್ರ ಇಲ್ಲೇ ಬರ್ತಾವ, ಕೊಟ್ಟು ಮೊಬೈಲ್ ಇಸ್ಕೊಂಡು ಹೋಗ್ತಾವ. ಸೇಮ್ ಒಂಟಿ ನೋಡ್ರಿ ಎಷ್ಟು ತೊಗೊಂಡದಾವ. ಅವಿಲ್ಲ ನಮ್ಮ ಹತ್ರ ಯಾಕೆ ಬರತ್ತಾವ ಅಂದ್ರೆ ತಿನ್ನಾಕೆ ಕೊಡ್ತೇವೆ ಅಂತ ಬರತ್ತಾವ ಅಷ್ಟೆ. ತಿನ್ನಾಕೆ ಕೊಡ್ತೇವೆ ಅಂಥೇಳಿ ಬರತ್ತಾವ. ಬಂದ್ಯಾಪ ಕಾಂಪ್ಲೇಂಟ್ ಕೊಡ್ತೀನಪ್ಪ ನೀನು. ನೋಡ್ರಿ ಎಲ್ಲ ಜನ ಜಾತ್ರೆ. ಕತ್ಲು ಬರತ್ ಬಿಡ. ಯಾವ ಪ್ರಾಣಿ ಗೊತ್ತಿಲ್ರಿ? ಯಾವ ಪ್ರಾಣಿ ಸರ್ ಅವ? ಯಾವ ಗೊತ್ತು ಏ ಅಂದವ ಬಾರವ ಇಲ್ಲಿ. ಎಲಿಫೆಂಟ್ ಶೋಕ್ ಬಂದ್ವಿ. ಆ ಉರಂಗತನ್ ಶೋ ಇನ್ನೂ ಚಲೋ ಐತ್ರಿ, ಬಿಕಾಸ್ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ಬಟ್ ಆನೆ ಶೋಗೆ ಬಂದೇವಿ, ಭಾಳ ಅಂದ್ರೆ ಭಾಳ ಇಡೀ ಬ್ಯಾಂಕಾಕನ್ನ ಕಿತ್ತು ಬಂದತನ ಅನ್ನೋರ್ಗತ್ತೆ ಆಗ್ಬಿಟ್ಟದ ಫೀಲ್. ಸೊ ಭಾಳಷ್ಟು ಜನ ಅದಾರ, ಸೀಟ ಸಿಕ್ಕಿಲ್ಲ, ನೆಲಕ್ಕೆ ಸ್ಟೆಪ್ಸ್ ಮೇಲೆ ಕೂತೇವಿ. ಇವ್ರು ನೋಡ್ರಿ ಝೂ ಮಾಡಿ ಇಂಥ ಶೋಸ್ ಎಲ್ಲ ಇಟ್ಟು ಎಷ್ಟು ರೊಕ್ಕ ಗಳಿಸ್ತಾರೆ ಇವರು. ಇಲ್ಲಿ ನೋಡ್ರಿ ಆನೆಗಳದ್ದು ಎಷ್ಟು ಸೋಗಂತೀನ ಪೇಂಟ್ ಮಾಡತ್ತವ್ರಿ ಇವು. ಪೇಂಟ್ ಮಾಡಿ ಈ ಆನೆ ಈಗ ಕ್ಯೂ ಹಚ್ಚದ. ನೀವು ಅನ್ಬೋದ್ರಿ ಇವ್ರೇನು ಸರ್ಕಸ್ ಅದು ನೋಡಾರಿಲ್ಲ, ನಮ್ಮ ಸರ್ಕಸ್ ಒಳಗೆ ಹಿಂಗೆ ಮಾಡ್ತಾವ ಆನೆ ಅಂಥೇಳಿ. ಬಟ್ ನಾನು ಸರ್ಕಸ್ ನೋಡಿಲ್ಲ ರೀ. ನಂಗೆ ಭಾಳ ಮಜಾ ಬರತ್ತಿದ್ದ, ಬಿಕಾಸ್ ಆನೆ ಆಟ ಆಡ್ತಾವೆ, ಫುಟ್ಬಾಲ್ ಆಟ ಆಡ್ತಾವೆ, ಆಮೇಲೆ ಪೇಂಟಿಂಗ್ ಮಾಡಿದ್ವಿ ರೀ. ಭಾಳ ಮಜಾ ಬರತ್ತಿತ್ತು ನನಗಂತ್ರಿ. ಕಾಮಿಡಿ ಮಾಡ್ಕೊತ ಕೂತದ್ರೆ ಆನೆ ಹೋಗೋ. ಅಲ್ಲೇನೋ ಹೆಗ್ ಇಟ್ಕೊಂಡು ಕೂತಾರೆ ಅವ್ರು. ನೋಡಿ ಡೇ 2, ಡೇ 3, 4, 5, 6 ಕಲೀನಿಂದ ತಿನ್. ಹಾಂ ಡೇ 21 ಅಂತ ಮರಿಗಳು ಅದಾವ ನೋಡ್ರಿ ಇಲ್ಲಿ ಆಚೆಗೆ. ಆ್ಯಕ್ಚುಲಿ ಏನಾಗೈತೆ ರೀ, ಮಜಾ ಅಂತೂ ಭಾಳ ಬರುತ್ತೆ. ಬಟ್ ಕ್ರೌಡ್ ಭಾಳ ಇರೋದ್ರಿಂದ ಗದ್ ಇರಿಟೇಷನ್ ಆಗಲ್ವಾ. ನೆಕ್ಸ್ಟ್ ಶೋರಿ ಸ್ಪೈವಾರ್ ಅಂತ ಹೇಳಿ ಬಿಸಿಲು ಎಷ್ಟಿತ್ತಂದ್ರೆ ಮುಕ್ತಾಗಿನ ಚರ್ಮ ಹಾರಿ ಹೋಗ್ಬೇಕು ನೋಡ್ರಿ ಸುಟ್ಟು. ನಮನಿ ಇತ್ತು ಅಂದರೂ ರೊಕ್ಕ ಕೊಟ್ಟೇವೆ ಅಂಥೇಳಿ ಕುಂತೇವೆ ನೋಡ್ರಿ. ಸೊ ಇಲ್ಲೊಂದು ಆ್ಯಕ್ಟ್ ನಡೀತದೆ ರೀ, ಫೈಟಿಂಗ್ ನಡೀತದೆ, ಆಮೇಲೆ ಹಿಂಗೆ ಏನೇನೋ ಮಾಡ್ತಾರೆ ಒಟ್ಟಿಗೆ. ಸೊ ನಿಮಗೆ
2 ಶೋ ನೋಡಿದ್ವಿ, ಒಂದು ಒರಂಗತನ್ ನೋಡಿದ್ವಿ ರೀ, ಆಮೇಲೆ ಎಲಿಫೆಂಟ್ ಶೋ ನೋಡಿದ್ವಿ. ಇವೆರಡೂ ನೋಡಿ ಆಮೇಲೆ ಒಂದು ಸ್ವಲ್ಪ ವಾಕ್ ಮಾಡಿಕೊಡ್ದೆ. ಬಿಸಿಲಾಗ ಹರಿದು ಅನ್ನಾಡಾತ್ರಿ, ಸಾಕಾಗೋತ್ರಿ ನನಗೆ. ವೈಲ್ಡ್ ಶೋ ನಂಗೆ ಇದನ್ನು ನೋಡಿದ ತಕ್ಷಣ, ಈ ಸೀನ್ ನೋಡಿದ ತಕ್ಷಣ ನಂಗೆ ಒಂದು ನೆನಪಾತ್ರಿ. ಮೊನ್ನೆ ನ್ಯೂಸ್ ಕೇಳಿದ್ವಿ ನೋಡ್ರಿ, ಹೈದ್ರಾಬಾದ್ ಒಳಗೆ ಒಂದು ಕಂಪ್ನಿ CEO ಸೊ ಮ್ಯಾಲಿಂದ ತಳಗೆ ಇಳಾಕಂತ ಹೋಗಿ ಅಂದ್ರೆ ಅಲ್ಲಿ ಬರತ್ತ ನೋಡ್ರಿ, ಅದಕ್ಕೆ ಏನಂತೀರಿ ನೀವು, ಸೊ ಬಿದ್ದುಬಿಟ್ಟಾರಿ ಅವ್ರು, ಆನ್ ಸ್ಪಾಟ್ ಡೆತ್ ಆಗಿಬಿಟ್ರು. ಅವತ್ತು ಸಿಲ್ವರ್ ಜುಬ್ಲಿದು ಆ್ಯನಿವರ್ಸರಿ ಇತ್ತಂತ್ರಿ ಅವ್ರ ಕಂಪ್ನಿದು. ಅದೇ ನನಗೆ ಅವ್ರದ್ದೇ ನೆನಪಾಗಿ ಕೆಟ್ಟ ಅನಿಸ್ತು. ಏನಪ್ಪ ಚಮ್ಮ ಏ ಬಾಯಲ್ಲೇ ತಮ್ಮ ಬಾಯಲ್ಲೇ ತಗೋ ನನ್ನ ಕೈ ಕಡೆ. ರೆಡ್ ಕ್ಯಾಂಗ್ರೂ ಅಂತ ಏನ್ ಮಾಡತ್ತಿಪ್ಪ ಚಿನ್ನು? ರೆಡ್ಡು ಹೌದು, ಒಂದು ಬಾಕ್ಸಿಂಗ್ ಒಂದು ರಪ್ ಒಂದು ಕೊಡ್ತ. ಐಶ್ವರ್ಯ ಸೇಮ್ ನೀನು ಇಬ್ರು ಸೇಮ್ ಕಾಣತ್ತಿರಲ್ಲ. ಅಲ್ಲೋ ಮಾರಿ ಯಾಕೆ ಮುಚ್ಕೊಂಡಿಯೋ ಯಪ್ಪ? ನಾಚ್ಬೇಡು ಚಿನ್ನು. ಹಂಗೆ ನಿಂತ್ರು ಒಂದ ಕಾಲೇ ನಿಂತ್ರು ಹೆಂಗದ ನೋಡಿ, ಒಂದ ಕಾಲೇ ನಿಂತು ನೋಡ್ರಿ. ಲೇ ಅಪ್ಪಿ ಶಟ್ಕೊಂಡವ್ ನೋಡ್ರಿ, ಎಲ್ಲ ಶಟ್ಕೊಂಡು ನಿಂತ್ಬಿಟ್ಟವ. ಏನು ಲೇ ತಮ್ಮ ಬಾಯಿಲ್ ಕೆಳಗೆ ಬಾ, ಬಾಯಿಲ್ ಆನ್ ಫಾರೆಸ್ಟ್ನಿಂದ ಹೊಂಟ ನಾವು. ಸುಸ್ತಾತಪ್ಪ, ಪಟ್ನ ಹೋಗಿ ಲಂಚ್ ಮಾಡಿ ರೆಸ್ಟ್ ತೊಗೋಬೇಕಂದ್ರೆ ಇಲ್ಲ, ಲಂಚ್ ಮಾಡಿ ಡಾಲ್ಫಿನ್ ಶೋ ಐತೆ. ಬ್ರಿಡ್ಜ್ ಮೇಲೆ ಹೋಗಿ ಸರ್ಕಸ್ ಮಾಡತ್ತಾರ ಜನ. ಹೊಂಟವ್ರೀಗ ಚಿಂಪಾಂಜಿ ಅದಲ್ಲ. ಫೈನಲಿ ಐಶ್ವರ್ಯ ಆಸೆ ಪೂರೋಡತ್ತದ್ರಿ. ಹೊಂಟಾರಿ ಮಂಗ್ಯ ಕಡೆ ನೋಡ್ರಿ ಮಸ್ಕರಿ ಅದ್ರದ್ದು. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಭಾಳ ಲೈಕ್ ಆಗ್ತಾವ್ರಿ ಇವು. ಸೊ ಫೈನಲಿ ನನಗೆ ಇವಕ್ಕೂ ರಿಂಬಲ್ಲಿ ನಿಂತ ಫೋಟೋ ತೆಗೆಸ್ಕೊಳ್ಳೋದು ಭಾಳ ಆಸೆ ಇತ್ತು. ಆಕಾಶ್ ಕೊನೆಗೂ ಇಡಿಸಿರೋದು ಅದನ್ನು. ಸೊ ಇದ್ರ ಪೋಸ್ ನೋಡ್ರಿ ಹೆಂಗೆ ಆ್ಯಸ್ ಇಫ್ ಲವರ್ ಗತೆ ನನ್ನ ಸೊಂಟ ಹಿಡಿದು ಕೈ ಹಿಡಿದು ಕಿಸ್ ಮಾಡಿದೆ, ಗಲ್ಲಕ್ಕೆ ಕಿಸ್ ಕೊಟ್ಟೆ. ಯಪ್ಪ ಸಾಕಾಗಿ ಹೋತ್ರಿ ನನಗಿದ್ರ ಮಷ್ಕಿರಿ. I love you. ಜಳಕ ಮಾಡ್ತಾವ ಇಲ್ಲಿ ಅವ ಗೊತ್ತು. ಕಿಸ್ ಕೊಡಿಸ್ಕೊಂಡ್ ಆಕಾಶ ಇಲ್ಲ 20th ಟೈಮ್ ಹೊಂಟ. ಹೌದಾ? ಸ್ಮೈಲ್ ಕಣ್ಣಾಗ ಕಣ್ಣಿಟ್ಟು ನೋಡಾಕತ್ತೆ ನಿನ್ನ. ಆಲ್ ರೈಟ್ ಸ್ನೇಹಿತರೆ, ಸೊ ನೀವು ನೋಡ್ಬೋದು ನಾನು ಒಂದು ಪಳಗಿಸನ್ ಈಗ. ಸ್ವಲ್ಪ ದೋಸ್ತ ಆರಾಮದೆ? ಚಟ್ಕೋತದ ನೋಡ್ರಿ ನನ್ನ ಮೇಲೆ. ಏ ಚಟ್ಕೋಬಾಡ್ಲಿ ನೋಡಿ ಈ ಕಡೆ. ಲೇ ಚಟ್ಕೋಬಾಡ್ಲಿ. ಲೇ ಅಪ್ಪಿ ನೋಡಿಲ್ಲ, ಚಟ್ಕೋಬೇಡ. ನಿನಗೇನು ಬೇಕು ಹೇಳ, ತಿನ್ನಿಸ್ತ ನಾನು. ಕೇಳು ಏನು ಬೇಕಾ? ಚಟ್ಕೋತದಲ್ರಿ ಇದು. ಯಾಕೆ ಚಟ್ಕೋತಿಲ್ಲ? ಮಸ್ತ್ ಫೋಟೋಸ್ ವಿಡಿಯೋಸ್ ಆತ್ರಿ. ನಮ್ಮ ರೆಸ್ಟೋರೆಂಟ್ ಹುಡುಕಾತೀವಿ, ಸಿಗವಲ್ತ.
ಎಲ್ಲೈತೋ ನಮ್ಮ ರೆಸ್ಟೋರೆಂಟ್, ಏನು ಕತ್ತಿನೋ ಗೊತ್ತಿಲ್ಲ. ರೆಸ್ಟೋರೆಂಟ್ ಸಿಕ್ತಾರೆ ನಮಗೆ. ಇನ್ನು ಅರ್ಧ ತಾಸು ಟೈಮ್ ಐತೆ, ಪಟ ಊಟ ಮಾಡ್ಬೇಕು. ನನಗಂತೂ ಯಾರ್ದೋ ಮದ್ವೆಗೆ ಬಂದನೆ ಅಂತೇಳಿ ಅನ್ಸತ್ತೈತೆ. ಬಿಕಾಸ್ ಎಲ್ಲರೂ ಇಂಡಿಯನ್ಸೇ ಇದ್ದರೆ ಬರೀ ನೀಡೋರ್ನಷ್ಟು ಬಿಟ್ಟು ಕುಕ್ಸನ್ನಷ್ಟು ಬಿಟ್ಟು ನೋಡ್ರಿ. ಸೊ ಅದೇ ಸೇಮ್ ಇತ್ತು ಪೂರಿ, ಬದ್ನಿಕಾಯಿ, ಬಟಾಟಿ ಪಲ್ಯ, ಆಮೇಲೆ ಅನ್ನ. ಸೊ ಇದ್ದು ಎಲ್ಲ ಐಟಮ್ಸ್. ಸೊ ನಮಗೆ ಲಾಸ್ಟ್ ಉಳ್ಕಲ್ ಸಿಕ್ಕಿದ್ವು ರೀ. ಯಾಕಂತಂದ್ರೆ ನಾವು ಫೋಟೋ ಶೋ ಆಫ್ ಅನ್ಕೊಂತ ಹೆಂಗೆಂಗೋ ಮಾಡಿ ಈಗ ಡಾಲ್ಫಿನ್ ಶೋಗೆ ಬಂದ್ವಿ ರೀ. ಸೀಟ್ ಅಂತೂ ಒಟ್ಟೆ ಇರಲಿಲ್ಲ, ನಿಂದ್ರಾಕು ಜಾಗ ಇಲ್ಲ, ಆ ನಮ್ನಿ ಫುಲ್ ರಶ್ ಇತ್ತು. ಸೊ ಡಾಲ್ಫಿನ್ ಶೋ ಇದು ನನ್ನ ಫಸ್ಟ್ ಟೈಮ್ ನೋಡತ್ತೇನೆ ರೀ ನಾನು ಡಾಲ್ಫಿನ್ಸನ್ನು. ಸೊ ನಾನಂತೂ ಭಾಳ ಎಕ್ಸೈಟೆಡ್ ಅದೀನಿ. ಎಲ್ಲರೂ ಮಂದಿ ನಮ್ಮನೆ ಎಕ್ಸೈಟೆಡ್ ಅದಾರ ನೋಡ್ರಿ. ಸೊ ಡಾಲ್ಫಿನ್ಸ್ ಎಲ್ಲದೋ ಬಂದು ನೋಡ್ರಿ. ಸೊ ಎಷ್ಟು ಚಂದ ಟ್ರೈನ್ ಮಾಡ್ಯಾರ್ರಿ ಇವ್ರು. ಲಾಸ್ಟ್ ಒಂದು ಉಳಿದತ್ರಿ ನಮ್ದು ಅಮೆಝಾನ್ ಫಾರೆಸ್ಟ್ ಬೋಟ್ ಸಫಾರಿ ನೋಡುವಂತ ಮಸ್ತ್ 360 ಶಾರ್ಟ್. ಅಮೆಝಾನ್ ಫಾರೆಸ್ಟ್ ಅಂತ ನೋಡ್ರಿ. ಅಮೆಝಾನ್ ಫಾರೆಸ್ಟ್ ಅಂತ. ಸೊ 300 ಬಾತ್ ಅಂತ ಟಿಕೆಟ್ ಪ್ರೈಸಸ್. 380 ಒಬ್ಬರಿಗೆ, 380 ಬಾತ್ ಒಬ್ಬರಿಗೆ. ಸೊ ಏನೋ ಒಂದು ಲಕ್ಕಿಲಿ ನಮಗೆ ಭಯಂಕರ ಕ್ಯೂ ಇತ್ತು ರೀ, ಅರ್ಧ ತಾಸು ಕ್ಯೂ ಇತ್ತು. ಕೈ ಕೇಳತ್ತು. 2:45ಗೆ ನಾವು ಹೋಗ್ಬೇಕಂತ ಒಪ್ಪಿಸಲ್ಲಿ ಟೈಗರ್ ಮತ್ತು ಲಾಯನ್ ಮತ್ತು ನೋಡೋಕೆ ಹೊಂಟೀವಿ. ಸೊ ಅಮೆಝಾನ್ ಫಾರೆಸ್ಟ್ ಒಳಗೆ ಒಂದು ಬೋಟ್ ರೈಡ್ ಮಾಡಿರತ್ತ ಅಂತ ಹೇಳಿ ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಾಕ್ತೀವಿ. ಬರ್ತಿಲ್ಲ ಕರೆ ಹೋಗಿ ಹಾಂ ಅಷ್ಟೇ. ಬೋಟ್ ರೈಡ್ ಕರೋ ಅಮೆಝಾನ್ ಫಾರೆಸ್ಟ್ ಅಲ್ಲಿ. ಬೋಟಿನಲ್ಲಿ ಪಯಣ ಹೆಂಗಿದೆ ಎಣ್ಣ ಎಣ್ಣ ಓ ಎಣ್ಣ, ಬೋಟಲ್ಲಿ ಪಯಣ. ಅಲ್ಲಿ ನೋಡ್ರಿ ಅಣ್ಣ ಹಂದಿ ಸುಟ್ಕೊಂಡು ತಿನ್ನಾಕತ್ತಾರೋ. ಹಂದೇಶ್ವರ ನಿನ್ನ ಕ್ಯಾರೆಟ್ ತಿನ್ಸೇನೆ ಆಲ್ರೆಡಿ ನಾಗಳೆ. ದೇವ ಬಂದು ದೇವ, ಅದ್ಯಾವೂರ ದವ್ವ, ಇಲ್ಲಿ ಯಾಕ ಬಂದೈತಿ? ಇಲ್ಲೊಂದು ಆಫ್ರಿಕನ್ ಆನೆ ಇದೆ. ಹ್ಞೂ ಕೇಳತ್ ಆಫ್ರಿಕನ್ ಆನೆಗಳು ಹೆಂಗೆ ಕೂತಾವ. ನಮ್ಮ ಮನೆಗಿದ್ದ ಆನೆ ಸ್ವಕಾಶ್ ಪಾ ಬಿದ್ದಿಗಿದ್ದೀರಿ ಜಾಸ್ತಿ ಆಗ್ಯಾವ. ಗೋಣಿಗೆ ಮುರಿದಿತ್ತ. ಬಾರ ಪಪ್ಪ ಬಾ ತಿಂದ್ಬಿಡು. ನಮ್ಮ ಏನದ ವೇಲೇಶ್ವರ ಎಲ್ಲ ಶೋಸ್ ಎಲ್ಲ ನೋಡಿದ್ವಿ ರೀ. ಇನ್ನು ಝೂ ಒಳಗೆ ಪ್ರಾಣಿಗಳು ನೋಡಿದ್ರಿ. ಈಗ ಸೊ ನಾವು ಯಾವ ಬಸ್ ಒಳಗೆ ಬಂದೇವಲ್ಲ ರೀ, ಅದೇ ಬಸ್ನಾಗ ಕೂತ್ಕೊಳ್ಳೋಣ ಹಾಗೆ ನೋಡ್ತಾ ಎಕ್ಸಿಟ್ ಆಗಿಬಿಡೋದ್ರಿ. ಸೊ ಯಾವ ಪ್ರಾಣಿ ಕಾಣ್ತಾವ, ಕಂಡ್ರೆ ನಮ್ಮ ಪುಣ್ಯ, ಕಾಣಲಿಲ್ಲ ಅಂತಂದ್ರೆ ನಮ್ಮ ದುರಾದೃಷ್ಟ ಅಂಥೇಳಿ ಹಿಂಗೆ ಡಿಸೈನ್ ಮಾಡ್ಯಾರ ನೋಡ್ರಿ ಅವ್ರು. ನನಗಿನ್ನೂ ಅರ್ಥ ಆಗೋಲ್ತ್ರಿ ಸೇಫ್ಟಿ ಹೆಂಗೆ ಮೇಂಟೈನ್ ಮಾಡತ್ತಾರ ಅಂಥೇಳಿ. ಈಗ ನಾ ಹಾಗೆ ಬೋರ್ಡ್ ಹಾಕ್ಕೊಂತ ಹೋಗಾರ, ಬರೀ ನಮಗೆ ಯಾವ ಪ್ರಾಣಿನೂ ಕಾಣತ್ತಿಲ್ಲ. ಒಂದು 4 ಪ್ರಾಣಿ ಕಂಡು ರೀ. ಸೊ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ಆಕಾಶ್ ಅವ್ರು ಮಲ್ಕೊಂಡಿದ್ರೆ ಹೆಂಗೆಂಗೋ ಮಾಡಿ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ರಿ ಲಾಯನ್ ಅನ್ಸತ್ತೆ ರೀ, ಸಿಂಹಿನಿನೋ ಏನು ಸಿಂಹನೋ ಗೊತ್ತಿಲ್ಲ. ಸೊ ಇಲ್ಲಿ ಕುಂತದ, ಇದೊಂದು ಕಂಟು ನೋಡ್ರಿ. ಸೊ ಆಲ್ಮೋಸ್ಟ್ ಆಲ್ ನಮ್ಮ ಗಾಡಿನಾಗೆಲ್ಲ ಮಲ್ಕೊಂಡ್ಬಿಟ್ಟಿದೆ ರೀ. ಪ್ರಾಣಿಗಳು ಕಾಂತಂತೇಳಿ ಒಬ್ರಿಗೊಬ್ರು ಎಬ್ಸೋದು. ಇಲ್ಲಿ ನೋಡ್ರಿ ಅಲ್ಲೇ ಚಿಕನ್ ಹಾಕತ್ತಾರ, ಅದಕ್ಕೆ ಹಂಗಾಗೆಲ್ಲ ಮುಖರಾರ. ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ ರೀ ಇವೆಲ್ಲ. ಯೂಶ್ವಲಿ ಪ್ರೈವೇಟ್ ವೆಹಿಕಲ್ಸ್ ನಮ್ಮ ಕಡೆ ಎಲ್ಲ ಅಲವ್ ಇಲ್ಲ, ಬಟ್ ಇವ್ರು ಹೆಂಗೆ ಅಲವ್ ಮಾಡ್ತಾರೋ ಗೊತ್ತಿಲ್ಲ. ಹಿಂಗಿತ್ತು ನೋಡ್ರಿ ನಮ್ಮ ಝೂ ಪಯಣ. ಸೊ ನನಗಂತ್ರಿ ಒರಂಗುತಾನ್ ಶೋ ಮತ್ತು ಎಲಿಫೆಂಟ್ ಡಾಲ್ಫಿನ್ ಶೋ 3 ಶೋ ಭಾಳ ಲೈಕ್ ಆದು. ನಿಮಗೆ ಯಾವ ಶೋ ಲೈಕ್ ಆದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇಫ್ ನೀವೇನಾದರೂ ಥೈಲ್ಯಾಂಡ್ ಪ್ಲಾನ್ ಮಾಡತ್ತಿದ್ರಂದ್ರೆ ನಾನು ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಆಗ್ರಿ. ಬಿಕಾಸ್ ನನಗೆ ಅವ್ರ ಪ್ರೈಸ್ ಭಾಳ ಪರ್ಸ್ನಲಿ ಅಂದ್ರೆ ಚಲೋ ಅನಿಸ್ತೈತಿ.